ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಸರಳ ಮತ್ತು ಸುಂದರವಾಗಿ ಹೇಗೆ ಆಚರಣೆಯನ್ನು ಮಾಡಿದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಈ ವರ್ಷ ಆಗಸ್ಟ್ 21 ಅಥವಾ 28 ಯಾವ ದಿನ ಮಾಡಬೇಕು ಅಂತ ತುಂಬಾ ಕನ್ಫ್ಯೂಷನ್ ಎಲ್ಲರಿಗೂ ಇತ್ತು. ಯಾವಾಗಲೂ ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರನೇ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು. ಸೊ ಗುರುವಾರನೇ ನಾನು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಶುರು ಮಾಡಿಕೊಂಡೆ. ದೇವ್ರ ಮನೆ ಸಾಮಾನುಗಳು, ವಿಗ್ರಹಗಳು ಮತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಗುರುವಾರ ಕಂಪ್ಲೀಟಾಗಿ ನಾನು ಮಾಡ್ಕೋತೀನಿ. ನಾನು ಮೇಯ್ನಾಗಿ 2 ವಸ್ತುಗಳನ್ನು ಯೂಸ್ ಮಾಡ್ತೀನಿ ಬೆಳ್ಳಿ ಸಾಮಾನನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅದು ಕೋಲ್ಗೇಟ್ ಟೂತ್ ಪೌಡರ್ ಜೊತೆಗೆ ರೂಪೇರಿ ಅಂತ ಲಿಕ್ವಿಡ್. ಅದು ಸಿಲ್ವರನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಪಳಪಳ ಅನ್ನುತ್ತೆ. ಸೊ ದೇವರ ಮುಖವಾಡ ಆಗ್ಬೋದು, ಒಂದು ಬೆಳ್ಳಿ ಸಾಮಾನುಗಳನ್ನು ಕಂಪ್ಲೀಟಾಗಿ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಪ್ರತಿ ಸಲ ಕ್ಲೀನ್ ಮಾಡ್ಕೋತೀನಿ. ಒಂದು ಚಿಕ್ಕ ಇನ್ಫಾರ್ಮೇಷನ್ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಬೆಳ್ಳಿ ಪದಾರ್ಥಗಳನ್ನೆಲ್ಲ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ ಹಚ್ಕೋತೀನಿ. ಸೊ ಇದೆಲ್ಲ ಗುರುವಾರ ಬೆಳಿಗ್ಗೆ ಮಾಡ್ಕೊಳ್ಳುವಂಥ ಕೆಲಸಗಳು. ನಂತರ ಮನೆಯೆಲ್ಲ ಗುಡಿಸಿ ನೀಟಾಗಿ ಸಾರಿಸ್ಕೊಂಡು ದೇವ್ರ ಮನೆಯನ್ನು ಸಹ ಕ್ಲೀನ್ ಮಾಡಿಕೊಂಡು ಈ ರೀತಿ ಬಟ್ಟೆಗಳನ್ನು ಇಟ್ಕೊಂಡು ಒಂದು ಕಡೆ ಈ ಸಾಮಾನುಗಳನ್ನೇ ಇಟ್ಕೋತೀನಿ. ನಂತರ ವ್ರತದ ದಾರವನ್ನು ಸಹ ಸಿದ್ಧ ಮಾಡ್ಕೋತೀನಿ. ಅದಕ್ಕೆ 9 ಎಳೆ ದಾರವನ್ನು ತಗೊಂಡು 9 ಕಡೆ ಗಂಟುಗಳನ್ನು ಹಾಕ್ಕೋಬೇಕು. ನಂತರ ಅದನ್ನು ಒಂದು ಅರ್ಧ ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಡಬೇಕು. ಅರ್ಧ ತಾಸು ಅಂದರೆ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಈ ರೀತಿ ನೆನೆಸಿಟ್ರೆ ನಮಗೆ ವ್ರತದ ದಾರ ರೆಡಿ ಆಗುತ್ತೆ. ಮನೆಯಲ್ಲಿ ಎಷ್ಟು ಜನ ಹೆಂಗಸರಿದ್ದಾರೋ ಅಷ್ಟು ದಾರವನ್ನು ನೀವು ರೆಡಿ ಮಾಡಿ ಈ ರೀತಿ ಹಿಂದಿನ ದಿನವೇ ಇಟ್ಕೋಬೋದು. ಇನ್ನು ಕಳಶಕ್ಕೆ ಬೇಕಾಗಿರುವಂಥ ಕಾಯಿ ಮತ್ತು ಪೂಜೆಗೆ ಇಡುವಂಥ ಕಾಯಿಯನ್ನು ನೀವು ತಗೊಂಡು ಸಿದ್ಧ ಮಾಡಿಕೊಂಡು ಕಳಶದ ಕಾಯಿಗೂ ಸಹ ಈ ರೀತಿ ಅರಿಶಿಣವನ್ನು ಹಚ್ಚಿ ಇಟ್ಟು ಸ್ವಲ್ಪ ಒಣಗಿಸ್ಕೋಬೇಕಾಗತ್ತೆ. ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ಕೋತೀನಿ. ಮತ್ತು ಸಂಜೆ ವೇಳೆಗೆ ನಾನು ಲಕ್ಷ್ಮೀ ದೇವಿಗೆ ಸೀರೆಯನ್ನು ಸಹ ಉಡಿಸಿ ಸಿದ್ಧ ಮಾಡ್ಕೊಂಡಿದ್ದೀನಿ. ಇದ್ರ ಕಂಪ್ಲೀಟ್ ವ್ಯೂವನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಕಳಶಕ್ಕೆ ಇಡೋದಕ್ಕೆ ನಾನು ಪೀಠವನ್ನು ಸಿದ್ಧ ಮಾಡ್ಕೋತೀನಿ. ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅಕ್ಕಪಕ್ಕ ಒಂದು ದೀಪಗಳನ್ನು ಇಟ್ಕೊಂಡು ಮತ್ತು ಲಕ್ಷ್ಮಿಯ ವಿಗ್ರಹ ಇಟ್ಕೊಂಡು ಎಷ್ಟು ತಟ್ಟೆಗಳನ್ನು ಇಡಬೇಕೋ ಅದನ್ನೆಲ್ಲ ನೀಟಾಗಿ ತಟ್ಟೆಗಳನ್ನು ಮಾತ್ರ ಈ ರೀತಿ ಜೋಡಿಸ್ಕೊಂಡು ಗುರುವಾರ ಸಂಜೆ ಇಷ್ಟು ಕೆಲಸಗಳನ್ನು ನಾನು ಮಾಡಿಟ್ಕೋತೀನಿ. ಇನ್ನು ಫ್ರೈಡೇ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮೊದಲನೇದಾಗಿ ಒಂದು ಅಗ್ನಿ ದೇವನನ್ನು ಪೂಜೆ ಮಾಡಿ, ಅಂದರೆ ಸ್ಟೌವನ್ನು ಪೂಜೆ ಮಾಡಿ ನೈವೇದ್ಯಕ್ಕೆ ಕುಕ್ಕರನ್ನು ಇಟ್ಟು ನಂತರ ಕಳಶ ಇಡೋದಕ್ಕೆ ರೆಡಿ ಮಾಡ್ಕೋತೀನಿ. ಕಳಶದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಓಮನ್ನು ಬರ್ಕೊಂಡು ಅದ್ರ ಮೇಲೆ ಕಳಶದ ಚಂಬನ್ನು ಇರಿಸ್ಕೋತೀನಿ. ಕೆಲವರು ಸೀರೆ ಉಡಿಸಿರುವಂಥ ಒಂದು ಲಕ್ಷ್ಮೀ ಮೂರ್ತಿಗೆ ಕಳಶವನ್ನು ಇಟ್ಕೋತಾರೆ. ನಾನು ಕಳಶ ಸಪ್ರೇಟಾಗೆ ಇಟ್ಕೋತೀನಿ. ಲಕ್ಷ್ಮೀ ಮೂರ್ತಿ ಬೇರೆಯಾಗೆ ನಾನು ಸೀರೆಯನ್ನು ಉಡಿಸಿಟ್ಕೋತೀನಿ. ಸೊ ಈಗ ನಾನು ಕಳಶದ ನೀರಿಗೆ ಅಕ್ಷತೆ, ಅರಿಶಿನ, ಕುಂಕುಮ, ಹೂವು, ಗಂಧ, ಜವ್ವಾದಿ ಪೌಡರ್, ಬೆಳ್ಳಿ ಕಾಯಿನ್, ಲವಂಗ ಇಷ್ಟನ್ನು ಹಾಕ್ಕೋತೀನಿ. ಕೆಲವರು ಅವರ ಮನೆ ಪದ್ಧತಿ ಪ್ರಕಾರ ಇನ್ನಷ್ಟು ವಸ್ತುಗಳನ್ನು ಆ್ಯಡ್ ಮಾಡ್ಕೋತಾರೆ. ನಾನು ಇಷ್ಟು ಪ್ರತಿ ವರ್ಷ ಹಾಕ್ತಾ ಬಂದಿದ್ದೀನಿ. ನಂತರ ಕಳಶವನ್ನು ಸಹ ಜೋಡಿಸ್ಕೊಂಡು ಅದಕ್ಕೆ ಅಲಂಕಾರವನ್ನು ಮಾಡಿಕೊಂಡೆ. ಹೂಗಳನ್ನು ಇಟ್ಟು ಮತ್ತು ಗೆಜ್ಜೆ ವಸ್ತ್ರ, ಒಡವೆಗಳಿಂದ ಅಲಂಕಾರ ಮಾಡಿಕೊಂಡು ತಟ್ಟೆಗಳಿಗೆಲ್ಲ ನೈವೇದ್ಯವನ್ನು ಜೋಡಿಸ್ಕೊಂಡು ಹಣ್ಣುಗಳನ್ನು ಜೋಡಿಸ್ಕೊಂಡು ಈ ರೀತಿ ನಾನು ಲಕ್ಷ್ಮೀ ದೇವಿಯನ್ನು ಅಲಂಕಾರವನ್ನು ಮಾಡಿಕೊಂಡು ಪೂಜೆಗೆಲ್ಲ ಬೆಳಿಗ್ಗೆ ನಾನು ಈ ರೀತಿ ಸಿದ್ಧತೆಯನ್ನು ಮಾಡ್ಕೋತೀನಿ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ನನಗೆ 7:15, 7:45 ಆಗೋಗುತ್ತೆ. ನೈವೇದ್ಯವನ್ನು ಸಹ ಬೆಳಿಗ್ಗೆನೇ ಎದ್ದು ಬೆಲ್ಲದನ್ನು ರೆಡಿ ಮಾಡ್ಕೋತೀನಿ. ಹಿಂದಿನ ದಿನವೇ ಚಿರೋಟಿ ಮತ್ತು ಕರ್ಜಿಕಾಯನ್ನು ಮಾಡ್ಕೊಂಡಿದ್ದೆ, ಅದನ್ನು ಸಹ ಇಟ್ಟಿದ್ದೀನಿ. ಹಣ್ಣುಗಳನ್ನು ಸಹ ಇಟ್ಟಿದ್ದೀನಿ. ಸೊ ಈ ರೀತಿ ಅಲಂಕಾರ ಎಲ್ಲ ಮಾಡ್ಕೊಂಡಾದಮೇಲೆ ನಂತರ ಪೂಜೆಯನ್ನು ಶುರು ಮಾಡ್ತೀನಿ. ಪೂಜೆ ಮಾಡೋದಕ್ಕೆ ನಾನು ವರಮಹಾಲಕ್ಷ್ಮಿ ವ್ರತದ ಪುಸ್ತಕವನ್ನು ಇಟ್ಕೊಂಡಿದ್ದೀನಿ. ಒಂದು ಜೆರಾಕ್ಸ್ ಸಹ ಮಾಡಿಸಿ ಇಟ್ಕೊಂಡಿದ್ದೀನಿ ಮಂತ್ರಗಳದ್ದು. ಅದನ್ನು ನೋಡಿಕೊಂಡು ಪೂಜೆಯನ್ನು ಶುರು ಮಾಡ್ತೀನಿ. ಪ್ರತಿ ವರ್ಷ ಇದೇ ರೀತಿ ನಾನು ಪಾಲಿಸ್ತಾ ಬಂದಿರೋವಂಥದ್ದು. ನಂತರ ಒಂದೊಂದಾಗಿ ಮಂತ್ರಗಳನ್ನು ಹೇಳ್ಕೊಳ್ತಾ ವ್ರತವನ್ನು ಶುರು ಮಾಡ್ತೀನಿ. ಲಕ್ಷ್ಮೀ ದೇವಿಯನ್ನು ಕಳಶಕ್ಕೆ ಮೊದಲು ಆಹ್ವಾನ ಮಾಡಿಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಿ ನಂತರ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡೋದು. ಮಂತ್ರಗಳೆಲ್ಲ ಹೇಳಿ ಆದಮೇಲೆ ವ್ರತದ ಕಥೆಯನ್ನು ಓದಿ ಲಕ್ಷ್ಮೀ ಗೀತೆಯನ್ನು ಹಾಡಿ ಪೂಜೆಯನ್ನು ಸಲ್ಲಿಸೋದು. ವ್ರತದ ಕಥೆ ಓದಬೇಕಾದ್ರೆ, ಆರತಿ ಮಾಡಬೇಕಾದ್ರೆ ಮನೆ ಸದಸ್ಯರೆಲ್ಲರೂ ತಪ್ಪದೇ ಇರಬೇಕು.
ಸತ್ಕೃತೋಪದ ಕಾಲುವ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅರ್ಚನೆ ಮಂತ್ರಗಳು ವ್ರತದ ಕಥೆ ಎಲ್ಲ ಮುಗಿದ ಮೇಲೆ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ತುಪ್ಪದ ಆರತಿಯಿಂದ ದೇವರನ್ನು ಪೂಜೆ ಮಾಡಿ ನೈವೇದ್ಯವನ್ನು ಸಲ್ಲಿಸೋದು. ವ್ರತದ ಪುಸ್ತಕ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಅಥವಾ ನೀವು ಹೇಗೆ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಅದೇ ರೀತಿ ಪೂಜೆಯನ್ನು ಸಲ್ಲಿಸ್ಬೋದು. ವ್ರತದ ಕಥೆಯನ್ನು ತಪ್ಪದೇ ಓದಬೇಕು, ಅಥವಾ ವ್ರತದ ಕಥೆಯನ್ನು ಇರುವಂಥ ಒಂದು ಆಡಿಯೋನಾದರೂ ನೀವು ಕೇಳಿ ನಂತರ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯೆಲ್ಲ ಆದ ನಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವ್ರತದ ದಾರವನ್ನು ನಾನು ಕಟ್ಟಿಸ್ಕೋತೀನಿ. ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೋ ಅಷ್ಟು ವ್ರತದ ದಾರವನ್ನು ಮಾಡಿ ಕಳಶದ ಪಕ್ಕ ಇಡ್ಬೋದು, ನಂತರ ಅದನ್ನು ಕಟ್ಟಿಸ್ಕೋಬೇಕು. ಇನ್ನು ಈ ದಾರ ಎಷ್ಟು ದಿನ ಕಟ್ಕೋಬೇಕು ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. 21 ದಿನ ತಪ್ಪದೇ ಇದನ್ನು ಕಟ್ಕೊಂಡಿರಬೇಕು. ನಂತರ ಅದನ್ನು ತೆಗೆದು ನೀರಿನಲ್ಲಿ ಹಾಕಬೇಕು. ನಾನು ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿಯನ್ನು ಮತ್ತು ಮಾವಿನ ಎಲೆಗಳನ್ನು ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಿಗ್ಗೆ ಎದ್ದು ಹೂಗಳನ್ನು ಮಾತ್ರ ಇಟ್ಟು ಅಲಂಕಾರ ಮಾಡ್ಕೋತೀನಿ. ಪ್ರತಿ ಕೆಲಸ ಶುಕ್ರವಾರ ಬೆಳಿಗ್ಗೆನೇ ಎದ್ದು ಮಾಡ್ಕೊಳ್ಳೋದಕ್ಕೆ ನಮಗೆ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋದರಿಂದ ಗುರುವಾರನೇ ಸುಮಾರು ಕೆಲಸಗಳನ್ನು ಮಾಡಿ ಮುಗಿಸಿರ್ತೀನಿ. ಒಂದು ಬಿಂದಿಗೆಗೆ ಸೀರೆಯನ್ನು ಉಡಿಸೋವಂಥದ್ದು ಗುರುವಾರನೇ ನಾನು ಮಾಡ್ಕೋತೀನಿ. ಅದಕ್ಕೆ ನಾನು ಒಂದು ತೆಂಗಿನಕಾಯನ್ನು ಇಟ್ಟು ಮುಖವಾಡವನ್ನು ಹಾಕ್ತೀನಿ. ಅದು ಕಳಶ ಅಲ್ಲ, ಲಕ್ಷ್ಮೀ ಸ್ವರೂಪ ಅಷ್ಟೇ. ಕಳಶವನ್ನು ಸಪ್ರೇಟಾಗಿ ನಾನು ಕೆಳಗಡೆ ಇಡ್ತೀನಿ. ಅದಕ್ಕೆ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಲಕ್ಷ್ಮೀ ಸ್ವರೂಪವಾಗಿ ಪೂಜೆ ಮಾಡೋದು. ಬುಧವಾರನೇ ಚಿರೋಟಿ ಮತ್ತು ಕರ್ಜಿಕಾಯಿ ದೇವರಿಗೆ ನೈವೇದ್ಯಕ್ಕೆ ಮಾಡಿ ಏರ್ಟೈಟ್ ಡಬ್ಬಗಳಲ್ಲಿ ಸಪ್ರೇಟಾಗಿ ಹಾಕಿ ಇಟ್ಕೋತೀನಿ. ಗುರುವಾರ ಕಂಪ್ಲೀಟ್ ದೇವರ ಕೆಲಸಗಳು ಕ್ಲೀನಿಂಗ್ ಮಾಡುವಂಥದ್ದು, ದೇವ್ರ ಮನೆ ಕ್ಲೀನಿಂಗ್ ಆಗ್ಬೋದು, ಮನೆ ಕ್ಲೀನಿಂಗ್ ಆಗ್ಬೋದು, ನಂತರ ಕಳಶಕ್ಕೆ ರೆಡಿ ಮಾಡುವಂಥದ್ದು, ಸೀರೆ ಉಡಿಸೋದು, ಇದೇ ಕೆಲಸಗಳು ಪೂರ್ತಿಯಾಗಿ ಆಗೋಗುತ್ತೆ. ಸೊ ಒಂದು ಸಂತೃಪ್ತಿ ನಮಗೆ ಪೂಜೆ ಎಲ್ಲ ಮುಗಿಸಿದ ಮೇಲೆ, ಪೂಜೆ ಎಲ್ಲ ಆದ ನಂತರ ಒಂದು ತಿಂಡಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಂಜೆಗೆ ನಾನು ಒಂದು ಮುತ್ತೈದೆಯರಿಗೆ ಕುಂಕುಮ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಅರಿಶಿನ ಕುಂಕುಮ ಎಲ್ಲ ಪ್ಯಾಕೆಟಲ್ಲಿ, ತೆಂಗಿನಕಾಯಿ ಹಣ್ಣುಗಳು ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಸಂಜೆನೂ ಸಹ ನಾನು ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದ ಪಡ್ಕೋತೀನಿ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ, ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ಲಕ್ಷ್ಮಿ ಜನಿಸಿದಂಥ ದಿನ. ಆ ದಿನವೇ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು. ಆದ್ದರಿಂದ ಈ ವರ್ಷ ಆಗಸ್ಟ್ 21ನೇ ತಾರೀಕು ವ್ರತ ಬಂದಿದ್ದರಿಂದ ಆ ದಿನ ಆಚರಣೆ ಮಾಡ್ತೀವಿ. ವ್ರತ ಮಾಡಿ ಉಪವಾಸ ಇರುವಂಥವರು ಬೆಳಗ್ಗಿನಿಂದ ರಾತ್ರಿವರೆಗೂ ನೀರು ಅಥವಾ ಹಾಲನ್ನು ಸೇವನೆ ಮಾಡಿ ರಾತ್ರಿ ನೀವು ಲಘು ಉಪಹಾರ ಸೇವಿಸ್ಬೋದು. ಶ್ರಾವಣ ಮಾಸ 2ನೇ ಶುಕ್ರವಾರ ನಿಮಗೆ ಈ ವ್ರತ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಇದೇ ತಿಂಗಳಲ್ಲಿ ನೀವು ಬೇರೆ ಶುಕ್ರವಾರ ಮಾಡ್ಕೋಬಹುದು. ಈ ತಿಂಗಳಲ್ಲೇ ನಿಮಗೆ ವ್ರತ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ನೆಕ್ಸ್ಟ್ ಬರುವಂಥ ನವರಾತ್ರಿಗಳಲ್ಲಿ ಒಂದು ದಿನ ನೀವು ವರಮಹಾಲಕ್ಷ್ಮಿ ವ್ರತವನ್ನು ತಪ್ಪದೆ ಮಾಡ್ಬೋದು. 9 ದಿನಗಳು ತುಂಬಾ ಶ್ರೇಷ್ಠವಾದ ದಿನಗಳು. ಇನ್ನು ಕಳಶವನ್ನು ವರಮಹಾಲಕ್ಷ್ಮಿ ವ್ರತ ಮುಗಿದ ನಂತರ ಯಾವಾಗ ಕದಲಿಸ್ಬೇಕು ಅಂತ ಹೇಳಿದ್ರೆ, ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ 9 ಗಂಟೆಗೆ ಕಂಪಾರತಿಯನ್ನು ಮಾಡಿ ಕಳಶವನ್ನು ಬಲಗಡೆ 3 ಸಲ ಅಲ್ಲಾಡಿಸಿ ಕದಲಿಸ್ಕೋಬಹುದು. ಈ ವರ್ಷ ನಮಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಒಂದು ಮುಹೂರ್ತ ಇತ್ತು ಕಳಶ ಕದಲಿಸೋದಕ್ಕೆ. ಆದ್ದರಿಂದ ನಾನು 7 ಗಂಟೆ ಒಳಗಡೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಈ ದಿನ ಕದಲಿಸಿದೆ. ಬೇರೆ ದಿನಗಳಲ್ಲಾದರೆ, ಅಂದರೆ ಬೇರೆ ವರ್ಷಗಳಲ್ಲಿ ನಾನು ರಾತ್ರಿ 9 ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ತೀನಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಕಳಶವನ್ನು ಕದಲಿಸ್ತಾರೆ. ಕೆಲವರು ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸಿ ಶನಿವಾರ ಬೆಳಿಗ್ಗೆ ತೆಗಿತಾರೆ. ಕೆಲವರು ಶನಿವಾರ ಬೆಳಿಗ್ಗೆ ಪೂಜೆ ಆದ ನಂತರ ಕಳಶವನ್ನು ಕದಲಿಸ್ತಾರೆ. ಅವರ ಮನೆಯ ಪದ್ಧತಿ ಅನುಸಾರ ಮಾಡಬೇಕು. ಇನ್ನು ಕಳಶಕ್ಕೆ ಇಟ್ಟಂಥ ವಸ್ತುಗಳನ್ನು ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾನೆ ಇರ್ತಾರೆ. ಆ ತೆಂಗಿನಕಾಯನ್ನು 2 ದಿನ ಹಾಗೆ ಇಡಬೇಕು. ಸೋಮವಾರದ ನಂತರ ನೀವು ಅದನ್ನು ಹೊಡೆದು ಆ ಕಾಯಿಯಿಂದ ನೀವು ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿ ಮಾಡಿ ಎಲ್ಲರಿಗೂ ಹಂಚ್ಬೋದು. ನಂತರ ಕಳಶದ ಕೆಳಗಡೆ ಇಟ್ಟಂಥ ಅಕ್ಕಿಯನ್ನು ಸಹ ನೀವು ಏನಾದರೂ ಮಾಡಿಕೊಂಡು, ಸಿಹಿ ತಿಂಡಿ ಆದರೂ ಸರಿ ಏನಾದರೂ ಮಾಡಿಕೊಂಡು ತಿನ್ನಬೇಕು. ನಾನ್ ವೆಜ್ಜನ್ನು ಮಾಡಬಾರ್ದು, ವೆಜಿಟೇರಿಯನನ್ನೇ ಮಾಡಬೇಕು. ಮತ್ತೆ ಸಂಜೆ ಕೈಕಾಲು ಮುಖವನ್ನು ತೊಳ್ಕೊಂಡು ದೇವರಿಗೆ ಒಂದು ಹಸಿ ಹಾಲನ್ನು ಸಹ ನಾನು ನೈವೇದ್ಯ ಮಾಡ್ತೀನಿ. ಸಂಜೆ ವೇಳೆಗೆ ದೀಪವನ್ನು ಬೆಳಗಿಸ್ಕೊಂಡು ಮತ್ತೆ ಸಂಜೆ ಇನ್ನೊಂದು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀನಿ. ನಂತರ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಡ್ತೀನಿ. ನಂತರ ಕಳಶವನ್ನು ಕದಲಿಸ್ತೀನಿ. ಇದು ಪ್ರತಿ ವರ್ಷ ನಾನು ಮಾಡ್ಕೊಂಡು ಬರ್ತಾ ಇರುವಂಥ ಪದ್ಧತಿ. 15-20 ವರ್ಷದಿಂದ ಇದೇ ಫಾಲೋ ಮಾಡ್ತಾ ಬಂದಿದ್ದೀನಿ. ಆ ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಕಳಶ ಈ ದಿನ ಕದಲಿಸಿದ್ರು ಸಹ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಪೂಜೆಯನ್ನು ಮಾಡಿ ನಂತರ ಕಳಶವನ್ನು ತೆಗೆದು ಕೆಳಗಡೆ ಇಡಬೇಕು. ಪೂಜೆಗೆ ಉಪಯೋಗಿಸಿರುವಂಥ ಹೂಗಳಾಗಿರ್ಬೋದು, ಮಾವಿನ ಎಲೆ, ಬಾಳೆ ಕಂಬಗಳನ್ನು ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿಟ್ಕೊಂಡು ಹರಿತಾ ಇರುವಂಥ ನದಿಗೆ ತಗೊಂಡೋಗಿ ಬಿಡಬೇಕು, ಅಥವಾ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ತಗೊಂಡೋಗಿ ಹಾಕ್ಕೋಬೇಕು.
ಇನ್ನು ಈ ಒಂದು ವಿಡಿಯೋದಲ್ಲಿ ಏನಾದರೂ ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ತಪ್ಪದೇ ಮಾಡಬೇಕು. ಯಾರು ಹೊಸದಾಗಿ ಪೂಜೆ ಮಾಡ್ತಿದ್ದಾರೋ ಅವ್ರಿಗೆ ಸರಳವಾಗಿ ಈ ಪೂಜೆಯನ್ನು ಮಾಡುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಈ ಪೂಜೆಯನ್ನು ನೀವು ಬದಲಾವಣೆ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.